ಒಲೆ ಹಚ್ಚಿ ಪಡ್ಡು ಮಾಡೋಣ ಮಾಡಿದ್ದೀನಿ. ಚಟ್ನಿ ಇದು ಯಾವ ಗಿಡ ಅಂತ ಗೆಸ್ ಮಾಡಿ ಹೇಳಿ. ಈ ಟೈಮಲ್ಲಿ ಕಲ್ಲು ಖಾರವಾಗಿ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಫುಡ್ ಬ್ಲಾಗ್ ಅಲ್ಲಿ ಪಡ್ಡು ರೆಸಿಪಿ ಮಾಡ್ತಾ ಇದ್ದೀನಿ. ಪಡ್ಡುಗೆ ಸೂಪರ್ ಕಾಂಬಿನೇಷನ್ ಅಂದ್ರೆ ಕಾಯಿ ಚಟ್ನಿ. ಅದಕ್ಕೋಸ್ಕರ ಕಾಯಿ ಕಿತ್ತೆ ಇವಾಗ ಕಾಯಿ ಜೊತೆ ಹಾಗೆ ಕರ್ಬೇವಿನ ಸೊಪ್ಪು ಬೇಕು. ಕರ್ಬೇವಿನ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಿ ಕಾಯಿ ಚಟ್ನಿ ಮತ್ತೆ ಪಡ್ಡು ಮಾಡ್ತಾ ಇದ್ದೀನಿ. ಇವತ್ತು ಪಡ್ಡು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ಪಡ್ಡು ರೆಸಿಪಿ ಮಾಡಿ ತೋರಿಸಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವ್ರಿಗೋಸ್ಕರ ಇವತ್ತು ನಾನು ಪಡ್ಡು ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಎಲ್ಲ ಚಟ್ನಿಗೂ ಯಾವ ಚಟ್ನಿ ಮಾಡಲಿ ಕರ್ಬೇವಿನ ಸೊಪ್ಪು ಹಾಕಿ ಹಾಕ್ತೀನಲ್ವಾ. ಅದರಿಂದ ಕಾಯಿ ಚಟ್ನಿ ಮಾಡ್ತಿರೋದ್ರಿಂದ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಸಾಕಿಷ್ಟು ನೋಡಿ. ಇಲ್ಲೊಂದು ಕರ್ಬೇವು ಗಿಡ ಇದೆ, ಅದ್ರ ಬೀಜ ಉದ್ರಿ ಅದಷ್ಟು ಕದೆ ಉಟ್ಕೊಂಡಿದೆ. ಒಂದು ಸ್ವಲ್ಪ ಪೈಪ್ ಕಟ್ಟಿದೀವಿ, ಹಾಗೆ ಬಿಟ್ರೆ ಗಾಳಿಗೆ ಆ ಕಡೆ ಈ ಕಡೆ ಇದಾಗುತ್ತಲ್ಲ, ಅದಕ್ಕೋಸ್ಕರ ಒಂದು ಪೈಪ್ ಕಟ್ಟಿ ನಿಲ್ಸಿದೀನಿ. ನಾನು ಹಿಂದಿನ ವಿಡಿಯೋ ನೋಡಿದ್ರೆ ಇಲ್ಲಿ ಮಣ್ಣು ಇದ್ದಿಲ್ಲ ಮನೆ ಮುಂದೆ. ಇವತ್ತು ಬಂದು ಮಣ್ಣು ಹಾಕೋಗಿದ್ದಾರೆ. ಯಾಕೆಂದ್ರೆ ಅಡಿಕೆ ಗಿಡ ಇನ್ನೂ ಸ್ವಲ್ಪ ಇದೆ. ಅಡಿಕೆ ಗೊಟ್ಟು ಹಾಕಿದ್ವಲ್ಲ ಬೆಳೆಸೋದಕ್ಕೆ, ಅಡಿಕೆ ಗಿಡ ಇನ್ನೂ ಬಂದಿದ್ದಾವೆ. ಅವನ್ನೆಲ್ಲ ಪ್ಯಾಕೆಟ್ ಅಲ್ಲಿ ಇಡಬೇಕು. ಅದಕ್ಕೋಸ್ಕರ ಇವತ್ತಿನ ಮಣ್ಣನ್ನು ನೋಡು ತಂದು ಹಾಕಿದ್ದಾರೆ. ಬನ್ನಿ ಒಲೆ ಹಚ್ಚಿ ಪಡ್ಡು ಮಾಡೋಣ. ಹಾಗೆ ಕಾಯಿ ಸುಲಿದು ಕಾಯಿ ಹೊಡಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಹಾಗೆ ಪಡ್ಡುಗೂ ಕೂಡ ಹಿಟ್ಟು ರೆಡಿ ಆಗಿದೆ. ಈ ಪಡ್ಡು ಹಿಟ್ಟನ್ನ ಹೇಗ್ ಮಾಡ್ಕೊಂಡೆ ಅಂದ್ರೆ, ಈ ಕಪ್ಪಲ್ಲಿ ಸೊಸೈಟಿ ಅಕ್ಕಿ ತಾಂಡಿದ್ದೆ. ಈ ಕಪ್ಪಲ್ಲಿ 2 ಕಪ್ ಸೊಸೈಟಿ ಅಕ್ಕಿಗೆ ಅರ್ಧ ಕಪ್ ಉದ್ದಿನ ಬೇಳೆ, ಅರ್ಧ ಕಪ್ ಅವಲಕ್ಕಿ ಹಾಕಿದ್ದೆ. ಹಾಗೆ 1 ಸ್ಪೂನ್ ಮೆಂತಿ ಹಾಕಿದ್ದೆ. ಅಷ್ಟನ್ನು ಹಾಕಿ ನೆನೆಸಿ 5 ಅವರ್ ಅಥವಾ 6 ಅವರ್ ನೆನೆಸ್ಬೇಕು. ನೆನೆಸಿದಾದ್ಮೇಲೆ ಅದನ್ನ ರುಬ್ಬಿ ಒಂದು ನೈಟ್ ಹಾಗೆ ಬಿಟ್ಟಿದ್ದೆ. ಈಗ ಚೆನ್ನಾಗಿ ಉಳಿ ಬಂದಿದೆ. ಈ ಅಳತೆಯಲ್ಲಿ ಮಾಡಿದ್ರೆ ಪಡ್ಡು ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಕಲ್ಲಲ್ಲೇ ರುಬ್ಬಿರೋದು ಇದನ್ನ ಅಕ್ಕಿನ ರುಬ್ಬಿ ಈಗ 1 ನೈಟ್ ಆಗಿದೆ. ಇವಾಗ ಬೆಳಿಗ್ಗೆ ತಿಂಡಿಗೆ ಈಗ ಪಡ್ಡು ರೆಸಿಪಿ ಮಾಡ್ತಾ ಇದ್ದೀನಿ. ಈ ಒಂದು ಹಿಟ್ಟಿಗೆ ಸ್ವಲ್ಪ ಪದಾರ್ಥಗಳನ್ನ ಹಾಕ್ಬೇಕು ಪಡ್ಡು ಮಾಡೋದಕ್ಕೆ. ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಕಾಯಿ ಚಟ್ನಿಗೆ ಏನೇನ್ ಬೇಕು ಅದನ್ನು ಕೂಡ ರೆಡಿ ಮಾಡ್ಕೊಂಡು ಆಮೇಲೆ ನಾವು ಒಲೆ ಹಚ್ಚಿ ಪಡ್ಡು ಮಾಡೋಣ. ಈಗ ಒಂದು ಅರ್ಧ ಹೋಳು ಕಾಯಿ ತಗೊಂಡಿದ್ದೀನಿ. ಕಾಯಿನ ತುರ್ಕೊಂಡ್ತೀನಿ. ಫ್ರೆಂಡ್ಸ್, ಹಾಗೆ ರುಬ್ಬಿದ ದೋಸೆ ಮಾಡ್ತೀವಲ್ಲ, ಅಂದ್ರೆ ಮಸಾಲೆ ದೋಸೆ, ಸೆಟ್ ದೋಸೆ ಮಾಡ್ತೀವಲ್ಲ, ಆ ಹಿಟ್ಟು ಉಳಿದಿದ್ರು ಕೂಡ ನಾವು ಈ ತರ ಪಡ್ಡುನ ಮಾಡ್ಕೋಬಹುದು. ಅದ್ರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕಿಂತ ನೀವು ಮಾಮೂಲಿ ಇದೇ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ. ಕಡಲೆಬೇಳೆ ಹಾಕಿರ್ತೀವಿ. ಕಡಲೆಬೇಳೆ ಇದಕ್ಕೂ ಹಾಕ್ಬೋದು. 1 ಸ್ಪೂನ್ ಕಡಲೆಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಪಡ್ಡು ಕಲರ್ ಚೆನ್ನಾಗಿ ಬರುತ್ತೆ ಕಡಲೆಬೇಳೆಯಿಂದ. ಇಷ್ಟಪಡೋರು ಬೇಕಾದ್ರೆ 1 ಸ್ಪೂನ್ ಕಡಲೆಬೇಳೆ ಕೂಡ ಹಾಕ್ಬೋದು. ಹಾಗೆ 2 ಈರುಳ್ಳಿ ತಗೊಂಡಿದ್ದೀನಿ. ಈ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಒಂದ್ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ. ಇದು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ. ಈಗ ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ ತಗೊಂತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಅಷ್ಟೇ ಸಣ್ಣದಾಗಿ ಇದನ್ನ ಕಟ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಇಷ್ಟಪಡೋರು ಬೇಕು ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಪಡ್ಡುಗೆ ಹಸಿಮೆಣಸಿನ್ಕಾಯಿ ಹಾಕ್ದಲ್ಲೇ ಹಾಗೆ ಕೂಡ ಮಾಡ್ಬೋದು. ಯಾಕಂದ್ರೆ ಮಕ್ಳು ಇರ್ತಾರಲ್ಲ ಮನೆಯಲ್ಲಿ, ಮಕ್ಕಳಿಗೆ ಹಸಿಮೆಣಸಿನ್ಕಾಯಿ ಸಿಗೋ ಚಾನ್ಸಸ್ ಇರುತ್ತೆ ಬಾಯಿಗೆ ಪಡ್ಡು ತಿನ್ಬೇಕಾದ್ರೆ. ಅದರಿಂದ ನೋಡಿ ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಹಾಕೊಡಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಂಡು. ಹಾಗೆ 2 ಕ್ಯಾರೆಟ್ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ಎದ್ದು ಕೊಬ್ಬರಿ ತುರಿತೀವಲ್ಲ ಅದರಲ್ಲಿ ತುರ್ಕೋಬೇಕು. ಇದನ್ನ
ಫ್ರೆಂಡ್ಸ್, ನಾವು ತರಕಾರಿ ಕಟ್ ಮಾಡ್ಕೋಬೇಕಾದ್ರೆ ಈ ತರ ಒಂದು ಪ್ಲೇಟಿಗೆ ಎಲ್ಲ ಕಟ್ ಮಾಡ್ಕೊಂಡ್ರೆ ನಾವು ಕಸ ಎಲ್ಲ ಒಂದ್ ಕಡೆ ಹಾಕ್ತಂಗೂ ಆಗುತ್ತೆ, ನೀಟಾಗೂ ಇರುತ್ತೆ. ಈ ವೇಸ್ಟ್ ಎಲ್ಲ ನಾವು ಗಿಡಕ್ಕೆ ಬುಡಕ್ಕೆ ಹಾಕ್ಬೋದು, ಗೊಬ್ಬರನೂ ಆಗುತ್ತೆ, ವೇಸ್ಟ್ ಆಗಲ್ಲ. ಈಗ ಇದರಲ್ಲಿ ನಾನು ಕ್ಯಾರೆಟ್ನ ತುರ್ಕೊಂತೀನಿ. ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ತಗೊಂಡಿದ್ದೀನಿ, ಅದನ್ನು ನೀಟಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ಸೊಪ್ಪು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟ್. ಈ ಸೊಪ್ಪಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಹಾಕಿದ್ರೆ ಚೆನ್ನಾಗಿರುತ್ತೆ. ಪಡ್ಡುನ ಮಕ್ಕಳು ಇಷ್ಟಪಟ್ಟು ತಿಂತಾರಲ್ಲ, ಸೊಪ್ಪು ಹಾಕಿ ಜೊತೆಗೆ ನಾವು ಪಡ್ಡು ಮಾಡೋದ್ರಿಂದ ಸೊಪ್ಪು ತಿಂದಂಗೆ ಆಗುತ್ತೆ. ಮಕ್ಕಳು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಮಕ್ಕಳು. ಈ ಥರ ಪಡ್ಡು ಎಲ್ಲ ಹಾಕ್ಕೊಡೋದು, ಇಲ್ಲ ರೊಟ್ಟಿಯಲ್ಲಿ ಹಾಕೋದು ಮಾಡೋದ್ರಿಂದ ಮಕ್ಳಿಗೂ ನಾವು ಸೊಪ್ಪನ್ನು ತಿನ್ನಿಸ್ದಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಒಂದ್ಸರಿ ನೀರಲ್ಲಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಈ ಪಡ್ಡು ರೆಸಿಪಿನ ಹಾಗೆ ಕೂಡ ಪ್ಲೈನ್ ಆಗಿ ಮಾಡ್ಬೋದು. ಹಿಟ್ಟನ್ನ ಹಾಕಿ ಪ್ಲೈನ್ ಮಾಡೋದಕ್ಕಿಂತ ನಾವು ತಿನ್ನೋ ಆಹಾರದಲ್ಲಿ ತರಕಾರಿನ ಸೇರಿಸ್ಕೊಂಡ್ರೆ ಹೆಲ್ತ್ಗೂ ತುಂಬಾ ಒಳ್ಳೇದು. ತರಕಾರಿನೂ ಕೂಡ ನಾವು ತಿಂದಂಗೆ ಅನ್ಸುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಪ್ಲೈನ್ ಮಾಡೋದಕ್ಕಿಂತ ಈ ತರದ ಎಲ್ಲ ತರಕಾರಿಗಳನ್ನ ಹಾಕಿ ಮಾಡೋದ್ರಿಂದ. ಈಗ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪಡ್ಡುಗೆ ಇಷ್ಟೆಲ್ಲ ರೆಡಿ ಆಯ್ತು. ಇನ್ನು ಚಟ್ನಿ ಕಾಯಿ ತುರ್ಕೊಂಡಿದ್ದೀನಿ. ಚಟ್ನಿಗೆ ಇನ್ನು ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ನೀಟಾಗಿ ತೊಳ್ಕೊಂಡು ಇದನ್ನ ಚಟ್ನಿಗೆ ಹಾಕೋಣ. ಹಾಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾವಿಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಜಾಸ್ತಿ ಹಾಕೊಂತಿದ್ದೀನಿ. ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಒಣಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಈ ಚಟ್ನಿಗೆ. ಹಾಗೆ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ, ಸಣ್ಣದೊಂದೆರಡು ಗಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸುಲಿದು ಇಟ್ಕೊಂತೀನಿ. ಈಗ ನೀಟಾಗಿ ಬೆಳ್ಳುಳ್ಳಿ ಸುಲಿದು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದೆರಡು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಡ್ಡುದು ಆಮೇಲೆ ಮಾಡ್ಕೊಳೋಣ. ಈಗ ಮೊದಲಿಗೆ ಚಟ್ನಿ ರುಬ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ತರಕಾರಿ ಸಿಪ್ಪೆ ಎಲ್ಲ ಇದೆಯಲ್ಲ ವೇಸ್ಟು, ಇದನ್ನ ಒಂದು ಗಿಡದ ಬುಡಕ್ಕೆ ಹಾಕ್ತೀನಿ. ಫ್ರೆಂಡ್ಸ್, ಈ ಥರ ವೇಸ್ಟ್ ಎಲ್ಲ ತರಕಾರಿ ಸಿಪ್ಪೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಗಿಡದ ಬುಡಕ್ಕೆ ಹಾಕೋದ್ರಿಂದ ಅದಕ್ಕೂ ಗೊಬ್ಬರ ಆಗುತ್ತೆ. ಇದು ಯಾವ ಗಿಡ ಅಂತ ಗೆಸ್ ಮಾಡಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಇದು ಯಾವುದು ಅಂತ. ಗೊತ್ತಿದ್ರೆ ಗೆಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಫ್ರೆಂಡ್ಸ್, ಈಗ ಚಟ್ನಿ ರುಬ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಕಾಯಿ ತುರಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು, ಇಷ್ಟನ್ನು ಒಂದೊಂದೇ ಪದಾರ್ಥ ಹಾಕ್ಕೊಂಡು ರುಬ್ಕೊಳ್ಳೋಣ. ಒಂದೇ ಸಲ ಹಾಕಿದ್ರೆ ನುಣ್ಣಗಾಗಲ್ಲ, ಅದರಿಂದ ಒಂದೊಂದೇ ಹಾಕ್ಕೊಂಡು ಕಲ್ಲಲ್ಲಿ ರುಬ್ಕೊತೀನಿ.
ಹಾಗೆ ಕರ್ಬೇವಿನ ಸೊಪ್ಪು ಹಾಕಂತ ಇದ್ದೀನಿ. ಈ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಹುರಿದು ಕೂಡ ಹಾಕ್ಕೋಬೋದು, ಇಲ್ಲ ಹಾಗೆ ಕೂಡ ಹಾಕ್ಬೋದು. ನಾನಿಲ್ಲಿ ಹುರಿದಿಲ್ಲ, ಹಸಿದೆ ಹಾಕೊಂಡು ಮಾಡ್ತಾ ಇದ್ದೀನಿ. ಬೇಕು ಅಂದರೆ ಇವೆರಡನ್ನೂ ಬಾಣಲಿಲಿ ಹಾಕಿ ಹುರಿದು ಚಟ್ನಿನ ಮಾಡ್ಕೋಬೋದು. ಹಾಗೆ ಇದಕ್ಕೊಂದು ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ರುಬ್ಕೊಳ್ಳೋಣ. ಒಂದು ಅರ್ಧ ಬರ್ಧ ರುಬ್ಬಿದ್ದೀನಿ. ಈ ಟೈಮಲ್ಲಿ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಈಗ ಇದು ಆಗಿದೆ, ಇಷ್ಟ ಆದರೆ ಸಾಕು. ಗಟ್ಟಿ ಇಡ್ಲಿ ಚಟ್ನಿ ಅಂದರೆ ನೀರೇನು ಹಾಕ್ಕೊಳ್ಳೋದು ಬೇಡ. ಈಗ ಸ್ವಲ್ಪ ನೀರು ಹಾಕಿದ್ದೀನಿ ನಾನು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಕಾಯಿ ಚಟ್ನಿ ರೆಡಿ ಆಯಿತು. ಈಗ ಒಲೆ ಹಚ್ಕೊಳ್ಳೋಣ, ಪಡ್ಡು ರೆಡಿ ಮಾಡ್ಕೊಳ್ಳೋಣ. ಈ ಥರ ಗರಿ ಇಟ್ಟು ಆಮೇಲೆ ಸೌದೆ ಇಡೋದ್ರಿಂದ ಬೇಗ ಹತ್ಕೊಳುತ್ತೆ ಒಲೆ. ಅದಕ್ಕೋಸ್ಕರ ಒಣಗಿರೋ ಗರಿನ ಹಚ್ಚಿಸ್ಕೊತಾ ಇದ್ದೀನಿ. ಒಂದು ಮಣ್ಣಿನ ಪಾತ್ರೆ ಇಟ್ಕೊತಿದ್ದೀನಿ. ಈಗ ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಾಗ ಸಾಸಿವೆ ಹಾಕ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನು ಕಡಲೆಬೇಳೆ. ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಈಗ ಕಡಲೆಬೇಳೆ ಫ್ರೈ ಆಗಿದೆ. ಆವಾಗಲೇ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪಡ್ಡುಗೆ, ಅದನ್ನೆಲ್ಲ ಹಾಕ್ಕೊಳ್ಳೋಣ. ಮೊದಲಿಗೆ ಈರುಳ್ಳಿ ಹಾಕ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ. ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಸ್ವಲ್ಪ ಸ್ಮೂತ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಏನು ಫ್ರೈ ಮಾಡೋದು ಬೇಡ, 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಈರುಳ್ಳಿ ಸ್ವಲ್ಪ ಸ್ಮೂತ್ ಆಗಿದೆ, ಇಷ್ಟಾದರೆ ಸಾಕು, ಜಾಸ್ತಿ ಫ್ರೈ ಆಗೋದು ಬೇಡ. ಈಗ ಕ್ಯಾರೆಟ್ ಹಾಕೋಣ. ಕ್ಯಾರೆಟ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆ. ಈಗ ಲಾಸ್ಟಲ್ಲಿ ಸೊಪ್ಪನ್ನು ಹಾಕೋಣ. ಚಿಲ್ಲಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಸೊಪ್ಪು ಸ್ವಲ್ಪ ಬಾಡಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಎಲ್ಲ ಹಾಕಿದ ಮೇಲೆ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಇದು ಆಗಿದೆ, ಇದು ಇಳಿಸ್ಕೊಳ್ಳೋಣ. ಈಗ ಇದು ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಈ ಪಡ್ಡು ಹಿಟ್ಟಿಗೆ ಹಾಕ್ಕೋಬೇಕು. ಬಿಸಿ ಇರ್ಬೇಕಾದ್ರೆ ಹಾಕ್ಕೊಂಡ್ರೆ ಹಿಟ್ಟೆಲ್ಲ ಸ್ವಲ್ಪ ಇದಾಗ್ಬಿಡುತ್ತೆ. ಅದರಿಂದ ಇದು ತಣ್ಣಗಾದ ನಂತರ ಇದಕ್ಕೆ ಹಾಕೋಣ. ಇದು ಮಡಿಕೆ ತುಂಬ ಬಿಸಿ ಇರುತ್ತಲ್ವ, ಅದರಿಂದ ಬೇಗ ತಣ್ಣಗಾಗಲ್ಲ. ಅದರಿಂದ ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ಇದನ್ನು. ಈಗ ಇದು ತಣ್ಣಗಾಗಲಿ. ಅಷ್ಟರಲ್ಲಿ ಇದೇ ಒಲೆ ಮೇಲೆ ಪಡ್ಡು ಮಾಡೋ ತವ ಇಟ್ಕೊಂಡ್ಬಿಡೋಣ. ಈಗ ಇದು ತಣ್ಣಗಾಗಿದೆ, ಇದನ್ನು ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಹಿಟ್ಟೆಲ್ಲ ತರಕಾರಿ ಹೊಂದಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಫ್ರೆಂಡ್ಸ್, ಈಗ ಪಡ್ಡುಗೆ ಹಿಟ್ಟು ರೆಡಿ ಆಗಿದೆ. ಆ ಕಡೆ ಒಲೆ ಮೇಲೆ ತವ ಕೂಡ ಇಟ್ಟಿದ್ದೀನಿ. ತವನು ಬಿಸಿ ಆಗಿದೆ. ಈಗ ಒಂದೊಂದೇ ಪಡ್ಡುನ ತವ ಮೇಲೆ ಹಾಕೋಣ. ತವ ಮೇಲೆ ಎಣ್ಣೆ ಹಾಕೋಣ. ಈಗ ಪಡ್ಡುನ ಒಂದೊಂದೇ ಹಾಕೋಣ. ಫ್ರೆಂಡ್ಸ್, ಈಗ ಇದ್ರ ಮೇಲೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಇದನ್ನ ಪ್ಲೇಟ್ನ ಕ್ಲೋಸ್ ಮಾಡೋಣ. ಚೆನ್ನಾಗಿ ಬೇಯಲಿ. ಫ್ರೆಂಡ್ಸ್, ಈಗ ಒಂದೊಂದೇ ಪಡ್ಡುನ ಒಂದ್ಸಲಿ ಪಡ್ಡು ಹಾಕಂತ ಇದ್ದೀನಿ. ಮತ್ತೊಮ್ಮೆ ಎಣ್ಣೆ ಹಚ್ಕೊಂಡು ಹಾಕೋಬೇಕು. ಆದಷ್ಟು ಪಡ್ಡುನ ನಾವು ಮೀಡಿಯಮ್ ಇದರಲ್ಲೇ ಮಾಡ್ಕೋಬೇಕು. ಅವಾಗ ಚೆನ್ನಾಗಿ ಬರುತ್ತೆ. ಜಾಸ್ತಿ ಉರಿ ಇಟ್ಟರೆ ಏನಾಗುತ್ತೆ, ಇಲ್ಲೆಲ್ಲ ಸೀದಂಗೆ ಅನಿಸುತ್ತೆ, ಒಳಗೆ ಬೆಂದೇ ಇರಲ್ಲ. ಆದಷ್ಟು ಮೀಡಿಯಮ್ ಉರಿ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಎಷ್ಟು ಈಸಿಯಾಗಿ ಬರ್ತಿದೆ. ಫ್ರೆಂಡ್ಸ್, ಈಗ ಇದು ಆಗಿದೆ. ಎರಡು ಸೈಡು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ತೆಗೆಯೋಣ. ಫ್ರೆಂಡ್ಸ್, ಈಗ ಬಿಸಿ ಬಿಸಿ ಪಡ್ಡು ರೆಡಿಯಾಗಿದೆ. ಅದ್ರ ಜೊತೆ ಕಾಯಿ ಚಟ್ನಿ ಮಾಡಿದ್ದೀನಿ. ಈಗ ಪಡ್ಡು ಮತ್ತು ಕಾಯಿ ಚಟ್ನಿ ತಿಂದು ಹೇಗೆ ಬಂದಿದೆ ಅಂತ ಹೇಳ್ತೀನಿ. ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಹೆಂಗೋ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿ ನಾವಿವತ್ತು ಪಡ್ಡು ತಿನ್ನೋ ಹಾಗಾಗಿದೆ, ಅವ್ರು ಕೇಳಿರೋದ್ರಿಂದ. ಈಗ ಚಟ್ನಿ ಹಾಕೋಣ. ಫ್ರೆಂಡ್ಸ್, ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೆ ಬಂದಿದೆ ಅಂತ. ಬನ್ನಿ. ಫ್ರೆಂಡ್ಸ್, ಈಗ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ನೋಡ್ತಿದ್ರೇನೆ. ಸೂಪರಾಗಿದೆ. ತರಕಾರಿ ಸೊಪ್ಪು ಎಲ್ಲ ಹಾಕಿದ್ದೀವಲ್ಲ ಪಡ್ಡುಗೆ, ಆಗ ಕಡಲೆಬೇಳೆ ಹಾಕಿದ್ದೀವಿ, ಅದೆಲ್ಲ ಬಾಯಿ ಸಿಗ್ತಾ ಇದೆ. ಚಟ್ನಿಬೇಳೆ ಕಲ್ಲಲ್ಲಿ ರುಬ್ಬಿರೋದು, ಸೂಪರ್ ಟೇಸ್ಟ್. ಖಾರವಾಗಿ ಚೆನ್ನಾಗಿದೆ, ಸೂಪರ್. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಒಲೆಯಲ್ಲಿ ಮಾಡಿರೋದ್ರಿಂದ ಒಳಗೆಲ್ಲ ಚೆನ್ನಾಗಿ ಬೆಂದಿದೆ.
ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಂಡಿರೋದ್ರಿಂದ. ಫ್ರೆಂಡ್ಸ್, ಇವತ್ತಿನ ಫುಡ್ ಬ್ಲಾಗಲ್ಲಿ ಪಡ್ಡು ಕಾಯಿ ಚಟ್ನಿ ಮಾಡಿದ್ದೆ. ನನ್ನ ಸಬ್ಸ್ಕ್ರೈಬರು ಕಮೆಂಟ್ ಹಾಕಿದ್ರು ಪಡ್ಡು ಮಾಡಿ ಅಂತ. ಇವತ್ತು ಅದೇ ರೆಸಿಪಿ ಮಾಡಿದ್ದೀನಿ. ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಅದೇ ರೆಸಿಪಿ ಮಾಡ್ತೀನಿ ನಾನು. ಇವತ್ತಿನ ಫುಡ್ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಬರೀಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.